ನಮಸ್ಕಾರ ಕರ್ನಾಟಕ. ನಾವುಗಳು ತುಂಬ ಸಾಚ, ನಾವುಗಳು ಸತ್ಯ ಹರಿಶ್ಚಂದ್ರನ ತುಂಡು, ನಾವುಗಳು ಮಾಡೋದೇ ಕರೆಕ್ಟು, ನಾವು ಹೋಗಿದ್ದೇ ದಾರಿ, ನಾವು ಕೊಟ್ಟಿದ್ದೇ ನ್ಯಾಯ ಅನ್ನೋ ಈ ಭ್ರಷ್ಟಾಚಾರ ತುಂಬಿದ ಪೊಲೀಸ್ ಇಲಾಖೆ, ಪರ್ಟಿಕ್ಯುಲರ್ಲಾಗಿ ನಾನು ಯಾಕೆ ಭ್ರಷ್ಟಾಚಾರ ತುಂಬಿದ ಪೊಲೀಸ್ ಇಲಾಖೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಐ ಥಿಂಕ್ 6-7 ತಿಂಗಳಿಂದ ಸಾಲು ಹತ್ತಾರು ನೂರಾರು ಪೊಲೀಸರು ಕರ್ನಾಟಕದಲ್ಲಿ ನಾನಾ ವಿಚಾರಗಳಿಗೆ ಹೆಣ್ಣು ಮಕ್ಕಳನ್ನು ಬೆಡ್ಗೆ ಬಾ, ಐಬಿಗೆ ಬಾ, ಮಲ್ಗಕ್ಕೆ ಬಾ, ಇಲ್ಲ 25 ಲಕ್ಷ ತಗೊಂಬಾ, ಈ ವಿಚಾರದಿಂದ ಹಿಡಿದು ATM ದರೋಡೆ ಆಗಿರ್ಬೋದು, ಚಿನ್ನ ದರೋಡೆ ಆಗಿರ್ಬೋದು, ಆಮೇಲೆ ಲಾಕಪ್ ಡೆತ್ಗಳಾಗಿರ್ಬೋದು. ತುಮಕೂರಲ್ಲಿ ರೀಸೆಂಟಾಗಿ ನಡೆದಂಥ ಲಾಕಪ್ ಡೆತ್ ಆಗಿರ್ಬೋದು. ಬೆಂಗಳೂರು ತಿಲಕ್ ನಗರದಲ್ಲಿ ನಡೆದಂಥ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ನಡೆದಂಥ ಲಾಕಪ್ ಡೆತ್ ಆಗಿರ್ಬೋದು. ಯಾವುದೇ ವಿಚಾರ ಆಗಿರ್ಬೋದು, ನಾವು ಮಾಡಿದ್ದೇ ನ್ಯಾಯ, ನಡೆದಿದ್ದೇ ದಾರಿ ಅನ್ನೋ ಪೊಲೀಸರಿಗೆ ಪಕ್ಕದ ರಾಜ್ಯದ ತಮಿಳುನಾಡಲ್ಲಿ ನೆನ್ನೆ ಮಾನ್ಯ ನ್ಯಾಯಾಲಯ ಇವರು ಮುಟ್ಟು ನೋಡಿಕೊಳ್ಬೇಕು ಅಂತ ಒಂದು ತೀರ್ಪನ್ನು ನೆನ್ನೆ ಮಾನ್ಯ ನ್ಯಾಯಾಲಯ 9 ಜನ ಪೊಲೀಸರಿಗೆ ಕೊಟ್ಟಿದೆ. ಏನು ಕೊಟ್ಟಿದೆ ಅಂತಂದರೆ, 9 ಜನ ಪೊಲೀಸರಿಗೂ ಸಹ ರೇರೆಸ್ಟ್ ಕೇಸ್, ಅಂದರೆ ಇದು ಅತಿ ಐ ಥಿಂಕ್ ನಾವು ನೋಡಿದಂಥ ಕೇಸುಗಳಲ್ಲಿ ಅತಿ ಸೂಕ್ಷ್ಮವಾದಂಥ ಕೇಸು ಅಂತ ಹೇಳಿ ನೆನ್ನೆ 9 ಜನ ಪೊಲೀಸರಿಗೆ ಮರಣದಂಡನೆಯನ್ನು ಕೊಟ್ಟಿದೆ. ವೆರಿ ಶಾಕಿಂಗ್ ಆಗಲೇಬೇಕು. ಎಸ್ಪೆಷಲಿ ಈ ಒಂದು ವಿಚಾರ ಏನಿದೆ, ಈ ಒಂದು 9 ಜನ ಪೊಲೀಸರಿಗೆ, ಜನ ಅನ್ನೋದಕ್ಕಿಂತ ಇವ್ರನ್ನ ಮೃಗಗಳು ಅಂತ ಹೇಳಬೇಕಾಗುತ್ತೆ. ಕಾರಣ ಯಾಕೆ ಅಂತಂದರೆ, 2020ರಲ್ಲಿ ಜೀವನ ಮಾಡಲಿಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ. ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ, ಕೆಲಸ ಇಲ್ಲ, ಅದರಲ್ಲಿ ಸರ್ವೈವಲ್ಲು, ಸಂಪಾದನೆ ಇಲ್ಲದೆ ಸರ್ವೈವಲ್ಲು, ಇದೆಲ್ಲವನ್ನು ನೋಡಿದಂಥ ನಾವುಗಳು ಮಜಾ ಮಾಡಿದ ಮಾತ್ರ ಇದೇ ರಾಜಕಾರಣಿಗಳು, ಇದೇ ನಮ್ಮನ್ನು ಆಳಂತವ್ರು ಎಲ್ಲ ಮಜಾ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ಎಲ್ಲ ಅಷ್ಟೇ ಮಜಾ ಮಾಡಿದ್ರು. ಅನುಭವಿಸಿದ ಮಾತ್ರ ಸಾಮಾನ್ಯ ಜನ. ಈ ರೀತಿ ಒಂದು 2020ರಲ್ಲಿ ಕರೋನಾ ಸಮಯದಲ್ಲಿ ಅಪ್ಪ ಮತ್ತು ಮಗ ಒಂದು ಮೊಬೈಲ್ ಶಾಪನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಸಮಯದಲ್ಲೇ ಒಂದಷ್ಟು ಟೈಮಿಂಗ್ಗಳನ್ನು ಕರೋನಾ ಸಮಯದಲ್ಲಿ ಹಾಕಿದ್ರು. ನಾವೆಲ್ಲ ಪಾಲನೆ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಬಿಕಾಸ್ ಮೊಬೈಲ್ ಶಾಪನ್ನು ಸರಿಯಾದ ಸಮಯಕ್ಕೆ ಹಾಕಲಿಲ್ಲ ಅಂತೇಳಿ ತೂತುಕುಡಿ ಪೊಲೀಸರು, ತಮಿಳುನಾಡಿನ ತೂತುಕುಡಿ ಪೊಲೀಸರು ಜಯರಾಜ್ 61 ವರ್ಷ, ಅವ್ರ ಮಗ ಇಬ್ಬರನ್ನು ಪೊಲೀಸರು ಬಂದು ಸ್ಟೇಷನ್ಗೆ ಎತ್ತಾಕೊಂಡೋಗಿ ರಾತ್ರಿಯೆಲ್ಲ ಅಲ್ಲಿ ಮಡಕ್ಕೊಂಡು ಅವ್ರನ್ನ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಟ್ಟು ಹಿಂಸೆ ಕೊಡ್ತಾ ಅವ್ರನ್ನ ಸಾಯಿಸಾಕಿದ್ದಾರೆ. ಸೊ ಈ ಒಂದು ಪ್ರಕರಣ ಏನಾಯಿತು, ಸಾರ್ವಜನಿಕರ ಒತ್ತಡ ತಮಿಳುನಾಡಲ್ಲದೆ ಇಡೀ ಭಾರತ ದೇಶದಲ್ಲಿ ಈ ಒಂದು ಐ ಥಿಂಕ್ ಪ್ರಕರಣ ಏನಿದೆ ಅಂದರೆ, ಜೀವಂತವಾಗಿ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿಂದ ಹೆಣನ ಪಾರ್ಸಲ್ ಮಾಡೋವಂಥ ಈ ಪ್ರಕ್ರಿಯೆ ಏನಿದೆ, ಇದು ತುಂಬ ದೊಡ್ಡ ಮಟ್ಟಕ್ಕೆ ಐ ಥಿಂಕ್ ಜನರ ಕೂಗಿಗೆ, ಜನರ ಜನ ಅಂದ್ಕೊಂಡ್ರೆ ಆರ್ ವಿ ಲಿವಿಂಗ್ ಇನ್ ದ ಸೊಸೈಟಿ, ನಾವೇನು ಸಮಾಜದಲ್ಲಿ ಬದುಕ್ತಾ ಇದ್ದೀವಾ ಇಲ್ಲ ಈ ಕಾಕಿ ಕಿರಾತಕರ ಐ ಥಿಂಕ್ ಸಾಮ್ರಾಜ್ಯದಲ್ಲಿ ಬದುಕ್ತಾ ಇದ್ದೀರಾ ಅಂತೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ತೂತುಕುಡಿ ಪೊಲೀಸರ ನಡೆ ಏನಿದೆ. ತುತ್ತುವನ್ನು ತಿನ್ನೋಕೆ ಬೊಗಸೆ ನೀರು ಕುಡಿಲಿಕ್ಕೆ, ಪಾಪ ತುತ್ತುವನ್ನು ತಿನ್ನೋಕ್ಕೆ ಮತ್ತು ಬೊಗಸೆ ನೀರನ್ನ ತುತ್ತುವನ್ನು ತಿನ್ನೋಕ್ಕೆ ಮತ್ತು ಆ ಬೊಗಸೆ ನೀರನ್ನು ಕುಡಿಯೋ ಅಂತ ಯಾವುದೋ ಒಂದು ಮೊಬೈಲ್ ಅಂಗಡಿನ ಇಟ್ಕೊಂಡು ಜೀವನ ಮಾಡಿದಂಥ 2 ಜೀವಗಳನ್ನು ಪೊಲೀಸ್ ಠಾಣೆಗೆ ಎತ್ತಾಕೊಂಡು ಹೋಗಿ 9 ಜನ ಪೊಲೀಸರು ಜೀವನ ತೆಗೆದುಬಿಟ್ರು. ಬಟ್ ಈ ಒಂದು ಪ್ರಕರಣವನ್ನು ಆವತ್ತಿನ ಸಾರ್ವಜನಿಕರ ಒತ್ತಡದ ಮೇಲೆ, ಐ ಡೋಂಟ್ ಸೇ ಇಟ್ಸ್ ಬಿಕಾಸ್ ಆಫ್ ಎ ಗೌರ್ಮೆಂಟ್ಗಳು ಯಾವತ್ತೂ ಕೂಡ ಯಾರ ಜೊತೆ ನಿಂತ್ಕೊಳ್ಳಲ್ಲ. ಸಾರ್ವಜನಿಕರಂತೂ ಯಾವತ್ತೂ ನಿಂತ್ಕೊಂಡಿದ್ದು ನಾವಂತೂ ನೋಡಿಲ್ಲ. ಬಟ್ CBI ತನಿಖೆಗೂ ಕೊಡ್ತದೆ. 100 ಸಾಕ್ಷಿಗಳನ್ನು ಹುಡುಕಿ ಹಾಕಿದಂಥ ಈ ಒಂದು ಕೇಸಲ್ಲಿ ಐ ಥಿಂಕ್ ಫಿಸಿಕಲಾಗಿ ಎವಿಡೆನ್ಸ್ಗಳನ್ನು ಒಂದು ಫೀಮೇಲ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೆಣ್ಮಗಳು ಸಹ ಇದರಲ್ಲಿ ಒಂದು ಫಿಸಿಕಲ್ ವಿಟ್ನೆಸ್ಸನ್ನು ನೋಡೋದು. 2020ರಿಂದ 26 ವರ್ಷಗಳಲ್ಲಿ ಒಂದು ಐತಿಹಾಸಿಕ ತೀರ್ಪು. ಏನಂತಂತಂದರೆ, ಇವರು 9 ಜನ ಆರೋಪಿಗಳಂತ ತೀರ್ಮಾನ ಮಾಡಿದಂಥ ಕೋರ್ಟು ಶಿಕ್ಷೆಯನ್ನು
ಐ ಥಿಂಕ್ ಹೇಳಬೇಕಾದ್ರೆ ಯಾಕೆ ನಾವು ಇದಕ್ಕೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ಬೋದಾಗಿತ್ತು, ಬಟ್ ಆದರೆ ನಾನು ಯಾಕೆ ಕೋರ್ಟ್ ಯಾಕೆ ಬೇಸಿಕಲಿ ಕೋರ್ಟ್ ಯಾಕೆ ಇದಕ್ಕೆ ಮರಣದಂಡನೆ ಕೊಡಬೇಕು ಅಂತಂದರೆ, ಪೊಲೀಸರು ಹೋಗಿದ್ದೇ ದಾರಿ, ಪೊಲೀಸರ ಎದುರಿನಲ್ಲಿ ಭಯ ಇರಬೇಕು, ಪೊಲೀಸರು ಸಮಾಜದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಯಬೇಕು, ತಾವು ಯಾರೂ ಕೂಡ ದೊಡ್ಡವರಲ್ಲ ಅಂತ ಹೇಳಿ ಈ ಒಂದು 9 ಜನ ಪೊಲೀಸ್ ಅಧಿಕಾರಿಗಳಿಗೆ, ಜಯರಾಮ್ ಅಂತ, ಇಫ್ ಐ ಆಮ್ ನಾಟ್ ರಾಂಗ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ಓದಿದ ನಾಪಕ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಿಕ್ಕೆಲ್ಲರಿಗೂ ಸಹ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಸಾರ್ವಜನಿಕರ, ಇನ್ಫ್ಯಾಕ್ಟ್ ನಾನು ನೆನೆ ಈ ಒಂದು ಪೋಸ್ಟನ್ನು ಶೇರ್ ಮಾಡಿದಾಗ ಅತಿ ಹೆಚ್ಚಿನ ನಂಬರ್ಸ್ ಅಂದರೆ ಜನಗಳಿಗೆ ಈ ಒಂದು ಪೊಲೀಸರ ಬಗ್ಗೆ ಎಷ್ಟು ದೊಡ್ಡ ಬೇಜಾರಿದೆ, ಅವರ ಮೇಲೆ ಎಷ್ಟು ದ್ವೇಷ ಇದೆ, ಎಷ್ಟು ಕೋಪ ಇದೆ. ಯಾಕೆಂದರೆ ನಾವೆಲ್ಲ ನೋಡಿದ್ದೀವಿ ಕಳೆದ 10-15 ವರ್ಷಗಳಿಂದ ಈ ಒಂದು ಪೊಲೀಸರನ್ನು ಸೂಪರ್ ಕಾಪ್ ಅಂತ ಹೇಳಿ ಮಾಧ್ಯಮಗಳು ಬಿಂಬಿಸಿ ಇವರುಗಳನ್ನು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಾಸ್ಕನ್ನು ಹಾಕಿ ಬಿಟ್ಬಿಟ್ರು. ಅಂದರೆ ಸೂಪರ್ ಕಾಪ್ ಅಂದರೆ ಇವರೊಬ್ಬ ದೊಡ್ಡ ಹೀರೋಗಳು, ಫಿಲಮಲ್ಲಿ ನಾವು ಹೀರೋಗಳನ್ನ ನೋಡಿದ್ದೀರಿ. ಬಟ್ ಈ ಒಂದು ಕಾಕಿ ಪಡೆಗಳು ಯಾವನೊಬ್ಬ ಅಪರಾಧಿನ ಎತ್ತಾಕೊಂಬಂದು ಅವನನ್ನು ಹಿಡ್ಕೊಂಡು ಕೊಲೆ ಮಾಡೋದನ್ನ ಕರ್ಕೊಂಬಂದಲ್ಲಿ ನಿಲ್ಲಿಸ್ಬಿಟ್ಟ ಅಂದರೆ ಹೀರೋ ಆಗ್ಬಿಟ್ಟ. ಅದಕ್ಕೆ ಸಂಬಳ ಕೊಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಂಥ ಎಲ್ಲ ಭತ್ಯೆಗಳನ್ನು ಕೊಡ್ತಾ ಇದ್ದೀವಿ, ಇವನನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಎಲ್ಲ ಬೇಕಾದಂಥ ಸೌಕರ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ. ಬಟ್ ಆದರೆ ಅವ್ನು ಮಾಡೋ ಕೆಲಸಕ್ಕೆ ಇವನನ್ನು ಸೂಪರ್ ಕಾಪ್ ಅಂತ ಹೇಳಿ ಅಟ್ಟಕ್ಕೆ ಏರಿಸಿ 15 ವರ್ಷಗಳಲ್ಲಿ 99% ಆಫ್ ದ ಕರ್ನಾಟಕದ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರದಲ್ಲಿ, ಲೂಟಿಕೋರತನದಲ್ಲಿ, ದರೋಡೆ ಕೆಲಸ ಮಾಡೋದು, ಲೂಟಿಕೋರತನ, ಲಾಡಿ ಬಿಚ್ಚೋದು, ಹೆಣ್ಮಕ್ಳನ್ನ ಬೆಡ್ ಕರಿಯೋದು, IB ಕರಿಯೋದು, ಸುಳ್ಳು ಕೇಸುಗಳನ್ನ ಹಾಕೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದು, ಇವರ ಕುತಂತ್ರಗಳು, ಇವರ ಒಂದು ಆಘಾತಕಾರಿ ಕೆಲಸಗಳು ಒಂದೇಳಲ್ಲ. ಬಟ್ ಈ ಶಿಕ್ಷೆ ಏನಿದೆ, ಈ ತಮಿಳುನಾಡಲ್ಲಿ 9 ಜನ ಪೊಲೀಸರಿಗೆ, ಮೊನ್ನೆನೂ ಅಷ್ಟೇ ಅವನು ಕಾಂತರಾಜ ಅಂತ ತುಮಕೂರಲ್ಲಿ ಇಸ್ಪೀಟ್ ಆಡ್ತಾ ಇದನ್ನು ಕರ್ಕೊಂಬಂದು ಮರ್ಡ್ರ್ ಮಾಡೋಕ್ಕಾದ್ರಲ್ಲ ತುಮಕೂರು ಪೊಲೀಸರು, ಅಂಥ ಕೇಸುಗಳನ್ನು CBI ಕೊಟ್ಟಾಗ ಮಾತ್ರ ನೋಡಿ, ಪೊಲೀಸರು ಮಾಡಿರೋ ಆರೋಪನ ಪೊಲೀಸರೇ ತನಿಖೆ ಮಾಡಿದ್ರೆ 100% ಮುಚ್ಚಾಕ್ತಾರೆ. ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಈ ರೀತಿ ಒಂದು ಎಷ್ಟೋ ಕೇಸುಗಳಾಗಿದೆ, ಒಂದಕ್ಕೂ ಕೂಡ ನ್ಯಾಯಯುತವಾಗಿ ನ್ಯಾಯವ ಸಿಗಲೇ ಇಲ್ಲ. ಕಾರಣ ಯಾಕೆ ಅಂತಂದರೆ ಅದನ್ನು ರಾಜಕಾರಣಿಗಳು, ಸರ್ಕಾರಗಳು, ಪ್ರಾಸಿಕ್ಯೂಷನ್ನ ಮತ್ತು ಅವ್ರದ್ದೇ ಆದಂಥ ಡಿಪಾರ್ಟ್ಮೆಂಟ್ ತನಿಖೆಯನ್ನು ಬಳಸಿ ಮುಚ್ಚಾಕಿರೋದೆ. ಈ ರೀತಿ ಒಂದು CBI ಕೊಟ್ಟು ಈ ಶಿಕ್ಷೆ ಕೊಟ್ಟಿರೋದನ್ನು ಇಡೀ ಭಾರತ ದೇಶದಲ್ಲಿ ಜನರು ನಮ್ಗೆ ಇವತ್ತು ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿದಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇದು ಕರ್ನಾಟಕದಲ್ಲಿ ಆಗಬೇಕು. ಕರ್ನಾಟಕದಲ್ಲಿ ಒಂದಷ್ಟು ಜನ ಪೊಲೀಸರಿಗೆ ಶಿಕ್ಷೆ ಆದಾಗ ಮಾತ್ರ ಬದಲಾವಣೆ ಸಾಧ್ಯ, ಆಗಲೇಬೇಕು ಅಂತ ಈ ಮೂಲಕ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.